ತುಂಬ ಆ್ಯಕ್ಚುಲಿ ನಾನು 96ಇಂದ ನಾನು ಬೆಂಗಳೂರಲ್ಲೇ ಇದ್ದೆ. 2009ಗೆ ನಾನು ತಿರುಪತಿಗೆ ಶಿಫ್ಟ್ ಆಗಿದ್ದೀನಿ. ನನಗೆ ಕನ್ನಡ ಅಂದರೆ ಲೈಫ್ ಕೊಟ್ಟಿದ್ದು ಬೆಂಗಳೂರು. ಸೊ ಕನ್ನಡ ಮೇಲೆ ಇರೋ ಅಭಿಮಾನದಿಂದ ನಾನು ಈ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿದ್ದೀನಿ. ಈ ಮೂವಿಯಿಂದ ನನಗೂ ದುಡ್ಡು ಬರಬೇಕಂತ ಏನು ಆಸೆ ಇಲ್ಲ. ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಲೈಫ್ ಬಂದರೆ ಅದೇ ನನಗೊಂದು ದೊಡ್ಡ ದೇವ್ರು ಕೊಟ್ಟು ಅಂತ ಒಂದು ಅವಕಾಶ ಅನ್ಕೊಂತೀನಿ. ಒಂದು ಬೆಡ್ರೂಮಲ್ಲಿ ಇಬ್ಬರು ಹೀರೋಯಿನ್ ಮಧ್ಯೆ ಒಂದು ಸೀನ್ ಇರುತ್ತೆ. ನಿಮ್ದೇ ಇರುತ್ತಾ? ನಮ್ದಲ್ಲ, ಹೀರೋಗೆ ಹೀರೋಯಿನ್ಸ್ಗೆ ಇರುತ್ತೆ. ಪ್ರೊಡ್ಯೂಸರ್ ಯಾವಾಗ್ಲೂ ದುಡ್ಡು ಹಾಕೋರು ಅಷ್ಟೇ, ಎಂಜಾಯ್ಮೆಂಟ್ ಏನು ಇರೋದಿಲ್ಲ ಅವ್ರಿಗೆ. ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಪಾಪ ಈ ಹುಡುಗಿ ಅಳ್ದು ಬಿಟ್ರು. ಅಯ್ಯೋ ನನ್ಗಿನ್ನ ಸೊ ಅಂದ್ರೆ ನೋಡುವಾಗ ಜನ ಏನ್ ಅನ್ಕೊಂತಾರೆ, ಈ ತರ ಇದೆ ಆ ತರ ಅಂದ್ರೆ ಮತ್ತೆ ಅದನ್ನ ಕವರ್ ಮಾಡಿದ್ವಿ. ಚೆನ್ನಾಗಿ ಬಂತು ಸೀನ್. ಅದು ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇದೇ ನವೆಂಬರ್ 14ಕ್ಕೆ ಪ್ರೇಮಂ ಮಧುರಂ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸದ್ಯಕ್ಕೆ ಮಾತನಾಡಲಿಕ್ಕೆ ನಾಯಕಿ ನಟಿ ಅನುಷ್ ಅವರು ಇದ್ದಾರೆ. ಸದ್ಯ ನಿರ್ಮಾಪಕರು ಕೂಡ ಇದ್ದಾರೆ ನಮ್ಮ ಜೊತೆ. ಅವರಿಬ್ಬರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಅನುಷ್ ಮೇಡಮ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಸರ್ ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಾವು? ಚೆನ್ನಾಗಿದ್ದೀನಿ ಸರ್. ನೀವು ಮೂಲತಃ ತೆಲುಗುವರಾಗಿ ಕೂಡ ನೀವು ಕನ್ನಡ ಸಿನಿಮಾನ ನಿರ್ಮಾಣ ಮಾಡಿದ್ದೀರಿ, ಪ್ರೊಡ್ಯೂಸ್ ಮಾಡಿದ್ದೀರಿ. ಅದು ಎಷ್ಟು ಖುಷಿ ಕೊಡುತ್ತೆ ನಿಮಗೆ? ತುಂಬ ಆ್ಯಕ್ಚುಲಿ ನಾನು 96ಇಂದ ನಾನು ಬೆಂಗಳೂರಲ್ಲೇ ಇದ್ದೆ. 2009ಗೆ ನಾನು ತಿರುಪತಿಗೆ ಶಿಫ್ಟ್ ಆಗಿದ್ದೀನಿ. ನನಗೆ ಕನ್ನಡ ಅಂದರೆ ಲೈಫ್ ಕೊಟ್ಟಿದ್ದು ಬೆಂಗಳೂರು. ಸೊ ಕನ್ನಡ ಮೇಲೆ ಇರೋ ಅಭಿಮಾನದಿಂದ ನಾನು ಈ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬಂದಿದ್ದೀನಿ. ಇನ್ನೊಂದು ಏನಂದರೆ ಎಲ್ಲ ಯಂಗ್ಸ್ಟಾರ್ಸ್ ಹುಡುಗರು ಅವರಿಗೆ ಒಳ್ಳೆ ಒಳ್ಳೆ ಜಾಬ್ ಆಪರ್ಚುನಿಟಿ ಬಂದ್ರೂ ಅವರು ಈ ಕಲೆ ಮೇಲೆ ಇರೋ ಒಂದು ಅಭಿಮಾನದಿಂದ ಲೈಫ್ ಇದ್ರ ಮೇಲೆ ಮುಂದೆ ಬರಬೇಕಂತ ಅವ್ರಿಗೆ ಎಲ್ಲರಿಗೂ ಇಂಟ್ರೆಸ್ಟ್ ಇತ್ತು. ಅದರಿಂದ ಎಲ್ಲ ಹುಡುಗರಿಗೆ ಒಂದು ಅವಕಾಶ ಕೊಟ್ಟರೆ, ನನಗೆ ಅವ್ರಿಗೆ ಒಂದೇ ಒಂದು ಕಂಡೀಷನ್ ಹೇಳಿದೆ, ಈ ಮೂವಿಯಿಂದ ನನಗೂ ದುಡ್ಡು ಬರಬೇಕಂತ ಏನು ಆಸೆ ಇಲ್ಲ. ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಲೈಫ್ ಬಂದರೆ ಅದೇ ನನಗೊಂದು ದೊಡ್ಡ ದೇವ್ರು ಕೊಟ್ಟು ಅಂತ ಒಂದು ಅವಕಾಶ ಅನ್ಕೊಂತೀನಿ. ಒಳ್ಳೇದಾಯ್ತಂದ್ರೆ ಅದು ಬರೋ ದುಡ್ಡನ್ನು ಮತ್ತೆ ನೀವು ಇನ್ನೊಂದು ಮೂವಿಗೆ ಹಾಕ್ಕೊಂಡು ನೀವು ಮತ್ತೆ ಬೇಕಾದ ಫಿಲ್ಮ್ಗಳು ಮಾಡಿ ಸೊ ಅಂತ ಹೇಳಿ ನಾನು ಮುಂದೆ ಬಂದಿದ್ದೀನಿ. ನಾನು ಎಲ್ಲರೂ ಕೇಳ್ಕೊಳೋದೊಂದೇ, ದುಡ್ಡು ಬಗ್ಗೆ ಅಂತಲ್ಲ, ಹುಡುಗರಿಗೆ ಲೈಫ್ ಬರ್ಬೇಕಂತಾನೆ ನಮಗೆ ಒಂದು ಆಸೆ ಇದೆ. ಕನ್ನಡ ಜನತೆ ಇದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೆಯದು, ಸಪೋರ್ಟ್ ಮಾಡಿದ್ರೆ. ಕನ್ನಡ ಅನ್ನೋದು ನಮಗೆ ಜೀವನ ಕೊಟ್ಟಿದ್ದು ಬೆಂಗಳೂರು. ನಮ್ಮಂಥವ್ರು ತುಂಬ ಜನ ಎಲ್ಲೆಲ್ಲಿಂದಾನೂ ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಒಂದು ಒಳ್ಳೆ ಅಭಿಮಾನ ನನಗೆ. ಪ್ರೆಸೆಂಟ್ ಇವಾಗಲೂ ನನ್ನ ಗಾಡಿ ಕನ್ನಡದಲ್ಲೇ ಇರುತ್ತೆ, ಬೋರ್ಡ್, ನೇಮ್ ಬೋರ್ಡ್. ಸೊ ಕರ್ನಾಟಕ ಗಾಡಿನೇ ನೀವು ಇಟ್ಕೊಂಡಿದ್ದೀನಿ. ಸೊ ಅದು ಸರ್. ಸೊ ಎಷ್ಟು ಖುಷಿ ಆಯ್ತು ಅಂದ್ರೆ ಸರ್, ನನಗೆ ನೀವು ಹೇಳಿದ ಮಾತು ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ದು ಮೂಲ ಯಾವುದು ಆದ್ರೆ ಸರಿ, ನಾವು ನಮ್ದು ಎಲ್ಲಿ ಜೀವನವನ್ನು ಕಟ್ಕೊಡುತ್ತೋ ಅದನ್ನ ಮರಿಬಾರ್ದು ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಇದನ್ನ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್, ಅರ್ಥ ಮಾಡ್ಕೊಂಡ್ರೆ. ನೀವು ತೆಲುಗು ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ತೆಲುಗಲ್ಲಿ ಮಾಡ್ಬೋದು, ಆದರೆ ತೆಲುಗಲ್ಲಿ ಮಾಡಿದ್ರೆ ಎಲ್ಲ 100 ಜನದಲ್ಲಿ ನಾನು ಒಬ್ಬ ಆಗ್ತೀನಿ. ನಾನು ತೆಲುಗವನಾಗಿದ್ರೂ ಒಂದು ಕನ್ನಡ ಮೂವಿ ಮಾಡಿದ್ದೀನಿ ಅಂದರೆ ನೋಡಾದ್ರೂ ನಮ್ಮಂಥವ್ರು ಇನ್ನೂ ಸ್ವಲ್ಪ ಜನ ಬರ್ತಾರೆ. ಸೊ ಕನ್ನಡದವರು ಅಂದರೆ ನಿನ್ನೆ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ನಮ್ಮ ನರೇಂದ್ರ ಮೋದಿ ಅವರನ್ನು ಹೇಳಿದ್ರು ಒಂದು ಮಾತು, ಎಲ್ಲೇ ಇರು ಏನೇ ಇರು ಎಂದೆಂದಿಗೂ ನೀನು ಕನ್ನಡದಾಗ್ನೇ ಇರು ಅಂತ ಒಂದು ಪೋಸ್ಟ್ ಮಾಡಿದ್ರು. ಓಕೆ. ಸೊ ಈ ಕನ್ನಡ ರಾಜ್ಯೋತ್ಸವದಲ್ಲೂ ನಮ್ಮ ಟೀಮು ಎಲ್ಲಾನು ಪಾಲ್ಗೊಂಡಿದ್ದೀವಿ. ನಮ್ಮ ಕೈಯಲ್ಲಾಗಷ್ಟು ಅಂತ ಒಂದು ಕಾರ್ಯಕ್ರಮನೂ ಮಾಡಿದ್ದೀವಿ. ಸೊ ಮತ್ತೆ ನಾನು ಹೇಳ್ಕೊಳೋದಂದೆ, ಕನ್ನಡ ಅಂದರೆ ನನಗೆ ಲೈಫ್ ಇಲ್ಲಿಂದಾನೇ ನಂದು ಸ್ಟಾರ್ಟ್ ಆಯಿತು, ಬೆಂಗಳೂರಿಂದಾನೇ ನನ್ನ ಲೈಫ್ ಸ್ಟಾರ್ಟ್ ಆಯಿತು. ಸೊ ದುಡಿಯೋದು ದುಡ್ಡು ಎಲ್ಲಾದರೂ ದುಡಿಯಬೋದು. ಸೊ 4 ಜನಕ್ಕೆ ಉಪಯೋಗ ಪಡೋ ಅಂಥದ್ರಲ್ಲಿ ನಾವು ಬಂಡವಾಳ ಹಾಕಿ ಅವ್ರಿಗೊಂದು ಲೈಫ್ ತೋರಿಸ್ಬೇಕಂತಾನೆ ಆಸೆ. ಮತ್ತು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಒಂದು ಎಲ್ಲನೂ ಇದೆ ಇದರಲ್ಲಿ.
ನಮ್ ಕನ್ನಡದಲ್ಲಿ ಹೇಳೋ ಚೋಚೋ ಬಾತ್ ತರ ಚೌಚೌ ಬರ್ತಾರ, ಎಲ್ಲಾನು ಇದೆ. ಕಾಮಿಡಿ ಇದೆ, ಲವ್ ಇದೆ, ರೊಮ್ಯಾನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಸೊ ಒಂದ್ ಮೆಸೇಜ್ ಇದೆ. ಸೊ ಎಲ್ಲಾರು ಇಷ್ಟಪಡೋ ಒಂದು ಫ್ಯಾಮಿಲಿ ಜೊತೆಗೆ ನೋಡೋ ಅಂತ ಒಂದು ಮೂವಿ ಅಂತೂ ಮಾಡಿದ್ವಿ. ಅದಕ್ಕಾಗೆ ನಾನು ಧೈರ್ಯವಾಗಿ ಮುಂದೆ ಬಂದಿದ್ದೀನಿ. ಸೂಪರ್ ಸರ್, ಥ್ಯಾಂಕ್ ಯು. ಅನುಷಾ ಮೇಡಮ್, ನಿಮ್ಮನ್ನು ಮಾತಾಡಿಸ್ತಾ ಹೋಗೋಣ. ಸರೇ ಜಾಸ್ತಿ ಮಾತಾಡ್ತಿದ್ರು. ಓಕೆ, ಓಕೆ ಮೇಡಮ್, ನೀವು ಅಂದರೆ ಸಿನಿಮಾ ಹೊರತುಪಡಿಸಿ ಏನು ಮಾಡ್ಕೊಂಡಿರಿ? ನಿಮ್ಮ ಒಂದು ಚಿಕ್ಕದಾಗಿ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ. ಸೊ ನನ್ನ ಹೆಸರು ಅನುಷಾ, ನಾನು ಮೂಲತಃ ಕೊಡಗುಯಿಂದ ವಿರಾಜಪೇಟೆ ಅನ್ನೋ ಓಕೆ, ಸೂಪರ್. ಬರ್ತೀನಿ. ಹೌದು. ಅದಾದ್ಮೇಲೆ ಓದ್ಲಿಕ್ಕಂತ ನಾನು ಬೆಂಗಳೂರಿಗೆ ಬಂದೆ. ಬಟ್ ಅದು ಬರುವಾಗಲೇ ನನಗೆ ಇದೆಲ್ಲ ಇತ್ತು. ಓಕೆ, ನಾನು ಮಾಡಲಿಂಗ್ ಮಾಡಬೇಕು, ನನಗೆ ಆ್ಯಕ್ಟಿಂಗ್ ಆಸಕ್ತಿ ಇದೆ, ಇದರಲ್ಲಿ ಏನಾದರೂ ಮಾಡಬೇಕು. ಸೊ ನಾನು ಯಾವಾಗ ಓದ್ತಾ ಇದ್ದೆ ಆವಾಗಲೇ ಐ ವೆಂಟ್ ಇನ್ ಟು ಮಾಡಲಿಂಗ್ ಸರ್. ಸೊ ಒಳ್ಳೆ ಆಪರ್ಚುನಿಟಿ ಸಿಕ್ತು. ಪ್ಯಾಜೆಂಟ್ ಶೋಸ್ ಎಲ್ಲ ಮಾಡಿದ್ದೆ. ಸೊ ಫೆಮ್ಮೆ ಮಿಸ್ ಕರ್ನಾಟಕ 2019 ಟೈಟಲ್ ಹೋಲ್ಡರ್ ಕೂಡ ನಾನು. ಸೊ ಅದಾದಮೇಲೆ ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ಇದನ್ನೆಲ್ಲ ಮಾಡಿಬಿಟ್ಟು ಟುವರ್ಡ್ಸ್ ಆ್ಯಕ್ಟಿಂಗ್ ನಾನು ಕರಿಯರ್ನ ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನಗೆ ಅವಾಗ ಒಂದಷ್ಟು ಶಾರ್ಟ್ ಫಿಲ್ಮ್ಸಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಸಿಕ್ತು, ಒಂದಷ್ಟು ವೆಬ್ ಸೀರೀಸಲ್ಲಿ. ಸೊ ಅದು ಹಂಗೆ ಆಗ್ತಾ ಆಗ್ತಾ ಎಲ್ಲ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗಿ ನನಗೆ ಮಂಜು ಸರ್, ನಮ್ಮ DOP, ಸೊ ಅವ್ರ ಥ್ರೂ ನಂಗೆ ರೆಫರೆನ್ಸ್ ಸಿಕ್ತು ಈ ಮೂವಿಗೆ. ಸೊ ಓಕೆ, ಈ ಥರ ಫೋಟೋಸ್ ಕಳಿಸಿ, ಈ ಥರ ಒಂದಿದೆ, ಆ ಥರ ಕಳಿಸ್ತಾ ಇರ್ತೀವಿ, ಎಷ್ಟೊಂದು ಕೇಳ್ತಾರೆ. ಸೊ ಹಂಗೆ ಕಳಿಸ್ತೆ ನಾನು, ಹಿಂಗೆ ಎನಿ ಅದರ್ ಆಪರ್ಚುನಿಟೀಸ್ ಥರ. ಸೊ ನೋಡಿ ಐ ಥಿಂಕ್ ಅವ್ರಿಗೆಲ್ಲ ಇಷ್ಟ ಆಗಿ ಅವ್ರು ಅವಾಗ್ಲೇನೆ ಕಾಲ್ ಮಾಡಿ, ನೆಕ್ಸ್ಟ್ ಡೇನೆ ಕಾಲ್ ಮಾಡಿ ಕರೆದ್ರು ನನಗೆ. ಈ ಥರ ಜಯನಗರ ನಮ್ದು ಆಫೀಸ್ ಇದೆ, ಬಂದು ಮಾತಾಡಿ ಒಂದು ಸ್ಮಾಲ್ ಆಡಿಷನ್ ಥರ ಮಾಡಿ ಕ್ಯಾನ್ ವಿ ಮೂವ್ ಹೆಡ್ ಅಂತ. ಐ ಟೋಲ್ಡ್ ಓಕೆ, ಬರ್ತೀನಿ ಅಂತ ಅಂದೆ. ದ ನೆಕ್ಸ್ಟ್ ಡೇ ಓನ್ಲಿ ಐ ವೆಂಟ್. ಸೊ ಬೇರೆ ಯಾವುದೋ ಕೆಲಸ ಇದರಲ್ಲಿತ್ತು, ಬಟ್ ಐ ವೆಂಟ್ ಹೋಗಿ ಕೊಟ್ಟೆ. ಪ್ರೊಡ್ಯೂಸರ್ ಸರು ಇದ್ರು ಅವತ್ತು. ಸೊ ಗಾಂಧಿ ಅವರು ಇದ್ರು, ನಮ್ಮ ಡೈರೆಕ್ಟರ್, ನಮ್ಮ ಹೀರೋ ಸರ್. ಮಂಜು ಸರ್ ಇದ್ರು, ನಾನು DOP ಅಂತ ಯಾರು ಹೇಳಿದೆ, ಬಿಕಾಸ್ ಅವ್ರ ಥ್ರೂ ರೆಫರೆನ್ಸ್ ಸಿಕ್ಕಿತ್ತು. ಒಂದು ಸ್ಮಾಲ್ ಆಡಿಷನ್ ತಗೊಂಡ್ರು ಅಲ್ಲೇನೆ. ಸೊ ಎಲ್ಲರಿಗೂ ಇಷ್ಟ ಆಯಿತು. ನಾನು ಆನ್ ದ ಸ್ಪಾಟ್ ದೇ ಲೈಕ್ ಮೀ. ಸೊ ಅವ್ರು ಓಕೆ ಅಂತ ಹೇಳಿದ್ರು. ಬಟ್ ಒಂದು ವಾರ ಆದಮೇಲೆ ದೇ ಕನ್ಫರ್ಮ್. ಅದಾದಮೇಲೆ ಓಕೆ, ಇದು ಮಾಡೋಣ, ಹಿಂಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತೆಲ್ಲ ಆಯಿತು. ವರ್ಕ್ಶಾಪ್ಸ್ ಆಯಿತು, ಮತ್ತು ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ಇತ್ತು. ಸೊ ಅದಕ್ಕೆ ರಿಹರ್ಸಲ್ ಎಲ್ಲ ಮಾಡ್ಕೊಂಡ್ವಿ. ಅದೊಂದು ಆಲ್ಮೋಸ್ಟ್ ಒಂದು 15-20 days ವಿ ಡಿಡ್ ಆಲ್ ಆಫ್ ದಟ್. ಅದಾದಮೇಲೆ ಆನ್ ಫೀಲ್ಡ್ ವಿ ಸ್ಟಾರ್ಟೆಡ್ ಶೂಟಿಂಗ್. ಯಾವುದು ನಿಮ್ಗೆ ಜಾಸ್ತಿ ಖುಷಿ ಕೊಡುತ್ತೆ ಮೇಡಮ್? ಯಾಕಂದ್ರೆ ನೀವು ಮಾಡೆಲಿಂಗ್ ಫೀಲ್ಡಲ್ಲಿ ಇದ್ದವರು, ಇದಕ್ಕೇನು ಅಂದ್ರೆ ಡಿಫ್ರೆನ್ಸ್ ಏನು ಕಂಡ್ರಿ? ಮಾಡೆಲಿಂಗಲ್ಲಿ ಅದೇ ಒಂಥರ ಬೇರೆ ಪ್ರಪಂಚ ಇರುತ್ತೆ. ಅದು ತುಂಬಾನೇ ಬೇರೆ ಪ್ರಪಂಚ. ಬಟ್ ನಾನು ಮೇಜರ್ಲಿ ನಾನು ಅದಕ್ಕೆ ಏನಕ್ಕೆ ಹೋದೆ ಅಂತ ಹೇಳ್ತೀನಿ. ನನಗೆ ಐ ವಾಂಟೆಡ್ ಟು ಎಂಡ್ ಅಪ್ ಇನ್ ಆಕ್ಟಿಂಗ್ ಓನ್ಲಿ. ಸೊ ಅಫ್ಕೋರ್ಸ್ ಫಸ್ಟ್ ಹೊಸದಾಗಿ ಬಂದಾಗ ನಿಮ್ಗೆ ಏನು ಮಾಡಬೇಕು, ಏನು ಸರಿ, ಏನು ಯು ಡೋಂಟ್ ನೋ. ಬಟ್ ಮಾಡಲಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಫೋಟೋಸ್ ಕ್ಲಿಕ್ ಮಾಡೋದಾಗ್ಲಿ, ವಾಕ್ ಮಾಡೋದಾಗ್ಲಿ, ಯಾವ್ದಾದ್ರು ಡ್ರೆಸ್ನ ಕ್ಯಾರಿ ಮಾಡೋದು, ಜ್ಯುವೆಲ್ರೀಸ್, ಎಲ್ಲದಕ್ಕೂ ಆರ್ಟ್ ಶೂಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಏನ್ ಡಿಫ್ರೆನ್ಸ್ ಅಂತ ನಾ ಹೇಳ್ಬೇಕು ಅಂತಂದ್ರೆ, ಅಫ್ಕೋರ್ಸ್ ಮಾಡಲಿಂಗ್ ಅದರದೇ ಒಂದು ಪ್ರೊಸೀಜರ್ ಇರುತ್ತೆ ಇಫ್ ಯು ವಾಂಟ್ ಟು ಗೆಟ್ ಟು ಇಟ್. ಆಯ್ತಾ? ಆಕ್ಟಿಂಗ್ ಅಲ್ಲಿ ಇದ್ರದ್ದು ಒಂದು ಪ್ರೊಸೀಜರ್ ಇದೆ, ಇದು ಇಲ್ಲ ಅಂತಲ್ಲ. ಬಟ್ ಲಾಂಗ್ ಪ್ರೊಸೀಜರ್. ಒಂದು ಫಿಲ್ಮ್ನ ನೀವು ಮಾಡ್ಬೇಕಂದ್ರೆ ಈಗ ತುಂಬಾ ದಿನ, ತುಂಬಾ ಮಂತ್ಸ್. ಸೊ ಮಾಡಲಿಂಗ್ ಇಟ್ಸ್ ಲೈಕ್ ಅವ್ರು ಟ್ರೈನ್ ಮಾಡ್ತಾರೆ ನಿಮ್ಗೊಂದು ಅಷ್ಟು ಪೀರಿಯಡ್ಗೆ. ಅಂದ್ರೆ ಇಟ್ ಇಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಟ್ರೈನ್ ಮಾಡ್ತಾರೆ, ಹೇಳ್ಕೊಡ್ತಾರೆ ಹಿಂಗ್ ವಾಕ್ ಮಾಡಬೇಕು. ಸೊ ಪ್ಯಾಟರ್ನ್ ಬುಕ್ಬಲ್ ಆಯ್ತು, ಅಗೇನ್ ಯುವರ್ ಲೆಫ್ಟ್. ಸೊ ಇಲ್ಲಿ ಲರ್ನಿಂಗ್ ಪ್ರೊಸೆಸ್ ಕಂಟಿನ್ಯೂ ಆಗಿ ಒಂದು ಬೇರೆ ಬೇರೆ ಪಾತ್ರಗಳನ್ನ ನಿಭಾಯಿಸೋ ನಿಮ್ಗೆ ಏನು ಆಪರ್ಚುನಿಟಿ ಸಿಗುತ್ತೆ, ಅದು ಐ ಥಿಂಕ್ ಮಾಡಲಿಂಗ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲೂ ನೀವೇನಿದಿರೋ ಅದೇ. ಇಲ್ಲಿ ಬೇರೆ ಬೇರೆ ಪಾತ್ರಗಳು, ಬೇರೆ ಬೇರೆ ತರ ಫೀಲಿಂಗ್ಸ್, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಸೊ ಅದು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಹಾಗೇನೆ ಮೇಡಮ್, ಇವಾಗ ಮಾಡೆಲಿಂಗ್ ಫೀಲ್ಡ್ ಅಂದರೆ ಅದು ಬೇರೆ ಥರನೇ ಪ್ರಪಂಚ, ಆಗಲೇ ಹೇಳ್ದಂಗೆ. ಸೊ ಅಲ್ಲಿ ಇವಾಗ ಒಂದು ಹುಡುಗಿ ಮಾಡ್ಲಿಂಗ್ ಮಾಡ್ತಿದ್ದಾಳೆ ಅಂದರೆ ಅಲ್ಲಿ ನೋಡುವ ದೃಷ್ಟಿಕೋನ ಬೇರೆ ಇರುತ್ತೆ ಪ್ರತಿಯೊಬ್ಬರದು ಕೂಡ. ಬಿಡಪ್ಪ ಅವರು ಅರೆ ಬರೆ ಬಟ್ಟೆ ಹಾಕ್ತಾರೆ, ಅಲ್ಲೆಲ್ಲ ಹೋಗಿ ಫ್ಯಾಷನ್ ಶೋ ಮಾಡ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಇದನ್ನೆಲ್ಲ ನಿಮಗೆ ಈ ಥರದ್ದೆಲ್ಲ ನೀವು ಅನುಭವಿಸಿದ್ದುಂಟಾ? ಯಾರಾದರೂ ನಿಮ್ಮನ್ನು ಹೇಳ್ಸಿದ್ದುಂಟಾ ಅಂತ? ಇಲ್ಲಪ್ಪ ಹುಡುಗಿ ಅವ್ರು ಸರಿ ಇರಲ್ಲ, ಅವರು ಈ ಥರದ್ದೆಲ್ಲ ಮಾಡೆಲಿಂಗ್ ಫೀಲ್ಡಲ್ಲಿ ನೋಡೋರು ಇರುತ್ತೆ. ಸೊ ಆ ಥರದ್ದೆಲ್ಲ ನೀವು ನಿಮ್ಗೆ ಆಗಿದ್ಯಾ ಅನುಭವಗಳು? ನನಗೆ ಹಂಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ಅಂಡ್ ಅದು ತಪ್ಪು. ನಾವು ಮಾಡ್ತಿರೋ ಮಾಡಲಿಂಗ್, ಈಗ ನಾನು ಅಟೆಂಡ್ ಮಾಡಿರೋ ಪ್ಯಾಜೆಂಟ್ ಶೋಸ್ ಆಗಲಿ ಇದಾಗಲಿ, ಎಲ್ಲೂ ಆ ಥರ ನೆಸೆಸರಿಲಿ ಆ ಥರ ಎಕ್ಸ್ಪೋಸಿಂಗ್ ಇಲ್ಲ, ಸಣ್ಣ ಬಟ್ಟೆ ಹಾಕಬೇಕು ಅಂತಲೇ ಇಲ್ಲ. ಬಿಕಾಸ್ ನಾನು ಹಾಕಿಲ್ಲ ಆ ಥರದ್ದು. ಸೊ ಯು ಕ್ಯಾನ್ ಚೂಸ್. ಅದರಲ್ಲೂ ನೀವು ಎಷ್ಟು ಮಟ್ಟಿಗೆ ಹೋಗಬೇಕು. ಈಗ ನೀವು ಅಲ್ಲಿ ಮಿಸ್ ಯೂನಿವರ್ಸ್, ಮಿಸ್ ಇಂಡಿಯಾ ಅಂದರೆ ಅದರದ್ದೇ ಒಂದು ಬಟ್ಟೆ ಇಲ್ಲ
ಅದು ಹಾಕೊಳ್ಬೇಕು ಅಂತ ಇರುತ್ತೆ. ಸೊ ನೀವು ಹಾಕೊಳ್ಬೇಕು, ಅದಕ್ಕೆ ನೀವು ರೆಡಿ ಆಗಿದ್ದೀರಾ. ಇಲ್ಲಾಂದ್ರೆ ಯು ಡ್ರಾಪ್ ಸರ್, ಅಲ್ಲಿಂದಾನೇ ನೀವು ಡ್ರಾಪ್ ಆಗಿ ನಿಮ್ಗೆ ಏನ್ ಬೇಕೋ ನೆಕ್ಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಸೊ ನನಗೆ ಯಾರು ಆ ಥರ ಏನು ಐ ಡಿಂಟ್ ಫೇಸ್ ಸಂಬಡಿ ಟೆಲ್ಲಿ, ನನ್ಗೆ ಬಂದು ಯಾರಾದ್ರೂ ಆ ಥರ ಹೇಳ್ತಿರೋದು ಅಲ್ಲ. ಅಂಡ್ ನನಗೂ ಅನ್ಸುತ್ತೆ ಅದು ಅವ್ರ ಪರ್ಸನಲ್ ಚಾಯ್ಸ್. ಅವ್ರಿಗೆ ಬೇಕು ಅಂದ್ರೆ ಅವ್ರಿಗೆ ಓಕೆ, ಅವ್ರಿಗೆ ಹಾಕ್ಬೇಕು, ಅವ್ರು ಕಾನ್ಫಿಡೆಂಟ್ ಇದ್ದಾರೆ ಅಂದ್ರೆ ಹಾಕೊಂಡು ಚೆನ್ನಾಗಿ ಮಾಡ್ತಾರೆ, ನಮ್ಗೆ ನೋಡೋಕ್ಕೂ ಖುಷಿನೇ. ಇಲ್ವಾ, ದಟ್ ಈಸ್ ದರ್ ಪರ್ಸನಲ್ ಚಾಯ್ಸ್, ದಟ್ ಈಸ್ ಫೈನ್. ಸೊ ಎರಡು ಫೀಲ್ಡ್ ಖುಷಿ ಕೊಡ್ತಿದೆ ನಿಮಗೆ? ಓ ಎಸ್ ಸರ್. ಇವಾಗ ಸ್ವಲ್ಪ ಮಾಡಲಿಂಗ್ ಒಂದು ಸ್ಟೇಜ್ ಅಲ್ಲಿ ಅದಲ್ಲೇ ಇದೆ, ಬಟ್ ಆಕ್ಟಿಂಗ್ ಅಲ್ಲಿ ನಾನು ಮುಂದುವರ್ಸೋಣ ಅಂತ ಇದ್ದೀನಿ. ಸೊ ಈಗ ಯಾವ್ದನ್ನ ಜಾಸ್ತಿ ಫೋಕಸ್ ಮಾಡ್ಬೇಕು ಅನ್ಕೊಂಡಿದ್ದೀರಿ, ಮಾಡ್ಲಿಂಗ್ ಅಥವಾ ಆಕ್ಟಿಂಗ್? ಆಕ್ಟಿಂಗ್ ಅದನ್ನೇ ಮಾಡ್ಬೇಕಿತ್ತು, ನಾನು ಬಂದಿದ್ದೆ ಅದನ್ನ ಮಾಡಕ್ಕೆ. ಓಕೆ. ಸೊ ಸ್ಟೆಪ್ಸ್ ನನಗೆ ಅದರಿಂದ ಸಿಕ್ತು, ಬಿಕಾಸ್ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿಂದ ಸಿಕ್ತು ತುಂಬಾ. ಸೊ ಓಕೆ ಸರ್, ಈ ಸಿನಿಮಾನ ಆ ಪ್ರೇಮಂ ಮಧುರಂ ಸಿನಿಮಾನ ಯಾವೊಂದು ರೀಸನ್ಗೆ ಏನು ಇಷ್ಟ ಆಗಿ ನೀವು ಈ ಸಿನಿಮಾನ ನಿರ್ಮಾಣ ಮಾಡಿದ್ರಿ, ಅಂದರೆ ಪ್ರೊಡ್ಯೂಸ್ ಮಾಡಿದ್ರಿ ಅಂತ? ಸೊ ಸ್ಟೋರಿ ಚೆನ್ನಾಗಿದೆ, ಇದರಲ್ಲಿ ಮೇನ್ ಪಾರ್ಟು ಕಾಮಿಡಿ ಚೆನ್ನಾಗಿದೆ. ಸೊ ಒಂದು ಚಿಕ್ಕ ವಯಸ್ಸಿಂದ ಬೆಳೆಯೋ ಕ್ರಮದಲ್ಲಿ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಲೈಫ್ ಸ್ಟೈಲ್ ಇರುತ್ತೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ಏನೇನ್ ಮಿಸ್ ಆಗಿದೀವಿ ನೆನ್ಸ್ಕೊಂಡ್ರೆ ಇದೆಲ್ಲ ನೋಡ್ಬೋದು. ಸೊ ಕೆಲವೊಂದು ಪ್ರತಿಯೊಬ್ಬರಿಗೂ ಟಚ್ ಆಗತ್ತೆ. ಸೊ ಓದೋವಾಗ ಟೀಚರ್ಗೆ ಯಾವ ತರ ನಾವು ಟ್ರೀಟ್ ಮಾಡಿದೀವಿ, ಅವ್ರು ನಮ್ನ ಯಾವ ತರ, ಫ್ರೆಂಡ್ಸ್ ಯಾವ ತರ ನಮ್ನ ಇದು ಮಾಡಿದ್ದಾರೆ, ಅವೆಲ್ಲ ಒಂದ್ಸಲಿ ನಾವು ಹಿಂದೆ ನೆನ್ಸ್ಕೋಬಹುದು. ಸೊ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ. ಓಕೆ. ಸೊ ತುಂಬಾ ಕಷ್ಟನೂ ಪಟ್ಟಿದೀವಿ, ಯಾಕಂದ್ರೆ ಎಲ್ಲಾರು ಹೊಸಬರು. ಸೊ ಪ್ರಾಕ್ಟೀಸು, ಟೈಮು, ಸೊ ಕಷ್ಟ ಇದ್ರೇನು ಇಷ್ಟದಿಂದ ಮಾಡಿದ್ದಾರೆ. ಸೊ ಒಂದ್ ಸೀನಲ್ಲಿ ಒಂದ್ ಬೆಡ್ರೂಮ್ ಅಲ್ಲಿ ಇಬ್ಬರು ಹೀರೋಯಿನ್ ಮಧ್ಯೆ ಒಂದು ಸೀನ್ ಇರುತ್ತೆ. ನಿಮ್ದೇ ಇರುತ್ತಾ? ನಮ್ದಲ್ಲ, ಹೀರೋಯಿನ್ಸ್ಗೆ ಇರುತ್ತೆ. ಪ್ರೊಡ್ಯೂಸರ್ ಯಾವಾಗ್ಲೂ ದುಡ್ಡು ಹಾಕೋರು ಅಷ್ಟೇ, ಎಂಜಾಯ್ಮೆಂಟ್ ಏನು ಇರೋದಿಲ್ಲ ಅವ್ರಿಗೆ. ಸೊ ಆ ಸೀನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಪಾಪ ಈ ಹುಡುಗಿ ಅಳ್ದು ಬಿಟ್ರು, ಅಯ್ಯೋ ನನ್ಗಿನ್ನ ಸೊ ಅಂದ್ರೆ ನೋಡುವಾಗ ಜನ ಏನ್ ಅನ್ಕೊಂತಾರೆ, ಈ ತರ ಇದೆ ಆ ತರ ಅಂದ್ರೆ, ಮತ್ತೆ ಅದನ್ನ ಕವರ್ ಮಾಡಿದ್ವಿ, ಚೆನ್ನಾಗಿ ಬಂತು ಸೀನ್. ಅದು ಕಾಮಿಕಲ್ ಸೀನ್ ಇಲ್ಲ, ಸೊ ಎಕ್ಸ್ಪ್ಲೈನ್ ಮಾಡ್ತಾರೆ, ಓಕೆ ಇದು ಹಿಂಗ್ ಇರುತ್ತೆ, ಚೆನ್ನಾಗಿ ಬಂತು. ಅದಾದ್ಮೇಲೆ ನೋಡಿದ್ರೆ ನಾವು ನಗ್ತೀವಿ ನೋಡುವಾಗ. ಸೊ ಇಟ್ ಇಸ್ ಕಾಮಿಕಲ್ ಸೀನ್. ಏನಕ್ಕೆ ಇದ್ರಲ್ಲೇ ಮಾಡ್ಬೇಕು ಅಂದ್ರೆ, ಒಂದು ಭಾಷೆ ಮೇಲೆ ಇರುವ ಇಷ್ಟ, ಆಮೇಲೆ ಎಲ್ಲ ಚಿಕ್ಕ ಹುಡುಗರು, ಸೊ ಯಂಗ್ಸ್ಟರ್ಸು, ಸೊ ಇವರು ಒಳ್ಳೆ ಪೊಸಿಷನ್ಗೆ ಬಂದರೆ ಇವ್ರು ಇನ್ನೊಂದು 10 ಜನಕ್ಕೆ ಲೈಫ್ ಕೊಡ್ಬೋದಲ್ಲ. ಫಿಲ್ಮ್ ಅನ್ನೋದು 100 ಜನಕ್ಕೆ ಒಂದು ಜೀವನ ಉಪಾಧಿ ಅಂತ ಹೇಳ್ಬೋದು. ಸೊ ನಾವು ಇವಾಗ ಚಿಕ್ಕದಾಗಿ ಮಾಡಿರ್ಬೋದು, ಫ್ಯೂಚರಲ್ಲಿ ಅದು ಒಳ್ಳೆ ರಿಸಲ್ಟ್ ಬಂದರೆ ಇಲ್ಲಿರೋ ಟೀಮಲ್ಲಿ ದೊಡ್ಡದಾಗೂ ಮಾಡ್ಬೋದು. ಸೊ ಇದರಲ್ಲಿ ಒಂದು ಐಟಮ್ ಸಾಂಗ್ ಮಾಡಿದ್ವಿ, ಅದ್ರ ಟೈಮ್ಸ್ ಅದು ಸೆಟ್ ಆಗಿಲ್ಲ. ಒಳ್ಳೆ ಸಾಂಗ್ ಅದು. ಸೊ ದೇವ್ರು ಒಳ್ಳೇದು ಮಾಡಿದೆ, ನೆಕ್ಸ್ಟ್ ಮೂವಿನಲ್ಲಿ ಅದನ್ನ ಆ್ಯಡ್ ಮಾಡ್ಬೋದು. ರೆಡಿ ಮಾಡಿ ಆ ಟೈಮಿಂಗು ಲೆಂತಿ ಬಂದ್ಬಿಟ್ಟಿದೆ ಮೂವಿ. ಸೊ 2 ಮೂವಿ ಅಷ್ಟು ಶೂಟಿಂಗ್ನ ಒಂದು ಮೂವಿಗೆ ಕಟ್ ಮಾಡಿ ಕೂರಿಸಿದೀವಿ. ಸೊ ಅದರಿಂದ ಒಂದು ಸಾಂಗನ್ನು ರಿಮೂವ್ ಮಾಡಿದ್ದೀರಾ. ಸೊ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಟಚ್ ಆಗತ್ತಿದೆ. ಒಂದು 10th ಕ್ಲಾಸ್ ಹುಡುಗರಿಂದ ಸೊ ಕಾಲೇಜ್ ಹುಡುಗರವರೆಗೂ, ಫ್ಯಾಮಿಲಿವರೆಗೂ ಎಲ್ಲರಿಗೂ ಟಚ್ ಆಗತ್ತೆ. ಸೊ ಕೆಲವೊಂದು ಸೀನ್ಗಳು ಇರ್ತವೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕಂಪೇರಿಂಗ್ ಮಾಡಿದ್ರೆ ತುಂಬ ಕಡಿಮೆನೆ, ಬಟ್ ಕನ್ನಡದಲ್ಲಿ ನೋಡಿದವಾಗ ಕೆಲವ್ರಿಗೆ ಅನ್ಸ್ಬೋದು. ಸೊ ಇವಾಗ ಟೀನೇಜ್ ಅಂದ್ರೆ ಹಂಗೆ. ಹೌದು. ಸೊ ಟೀನೇಜಲ್ಲಿ ಎಲ್ಲ ಇರಬೇಕು, ಕಹಿ ಇರ್ಬೇಕು, ಸಿಹಿ ಇರ್ಬೇಕು ಅಂತ. ಸೊ ಎಲ್ಲಾನು ಇದೆ. ಸೊ ಸಿನಿಮಾದಲ್ಲಿ ಎಲ್ಲ ಕಡೆ ಎಲ್ಲಾ ತರ ಎಲ್ಲ ಇದೆ. ಸೊ ಪ್ರೇಮ ಕಥೆನೂ ಇದೆ. ಸೊ ಪ್ರೇಮಂ ಮಧುರಂ. ಸೊ ನಾವು ಮತ್ತೆ ನಿಮ್ಮಿಂದ ನಾನು ಎಲ್ಲ ಜನರಿಗೆ ಕೇಳ್ಕೊಳೋದಂದ್ರೆ, ನಮ್ಮ ಮನೆಯಲ್ಲಿ ಹುಡುಗರ ತರ ನೋಡಿ ನೀವು ಕೂಡ ಆ 100-200 ರೂಪಾಯಿಯಿಂದ ಸುಮಾರು ಜನಕ್ಕೆ ಲೈಫ್ ಸೆಟ್ಲ್ ಆಗುತ್ತೆ.